ಕನ್ನಡ ಶಾಲೆ ಉಳಿಸ್ಲಿಕ್ಕೆ ಸರ್ಕಾರ ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದರೂ ಕೂಡ ಕಲ್ಯಾಣ ಕರ್ನಾಟಕದ ಶಾಲೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಒಂದೊಂದು ರೀತಿ ಒಂದೊಂದು ಕತೆ ಹೊಂದಿದ್ದಾವೆ ಅಂತ ಹೇಳ್ಬೋದು. ನಾವಿವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಬಳಿಗನೂರು ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೇವೆ. ಈ ಒಂದು ಬನಿಗನೂರು ಗ್ರಾಮದಲ್ಲಿ 1ರಿಂದ 7ನೇ ತರಗತಿವರೆಗೆ ಒಟ್ಟು 112 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 112 ಮಕ್ಕಳಿಗೆ 7 ಕೋಣೆಗಳು ಇರಬೇಕಾಗಿತ್ತು. ಆದರೆ ಈ ಒಂದು ಗ್ರಾಮದಲ್ಲಿ ಕೇವಲ 4 ಕೋಣೆಗಳು ಮಾತ್ರ ಇದ್ದಾವೆ. ಈ 3 ಕೋಣೆಗಳು ಇದ್ದೂ ಇಲ್ಲದಂಥ ಸ್ಥಿತಿಗೆ ಬಂದು ನಿಂತಿದ್ದಾವೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಶಾಲೆ ಕಟ್ಟಡ ಹಳೆಯದಾಗಿ ಧ್ವಂಸ ಮಾಡಬೇಕಾಗಿತ್ತು, ಆದರೆ ಆ ಧ್ವಂಸ ಮಾಡ್ತಾ ಇಲ್ಲ. ಹಳೆಯದಾಗಿರುವಂಥ ಕಟ್ಟಡದಲ್ಲಿ ಈಗ ಮಕ್ಕಳಿಗೆ ಪಾಠ ಮಾಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಹೊಸ ಕಟ್ಟಡಗಳು ಮಂಜೂರಾಗಿದ್ದಾವೆ. ಸರ್ಕಾರ ಲಕ್ಷಾಂತರ ರೂಪಾಯಿ ಶಾಲೆಗಳ ಕಟ್ಟಡಕ್ಕಾಗಿ ವೆಚ್ಚ ಮಾಡ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಗುತ್ತಿಗೆದಾರರು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಕಟ್ಟಡಗಳು ಅರ್ಧಕ್ಕೆ ಬಿಟ್ಟಿರುವಂಥ ಕಾಮಗಾರಿ ನೋಡಿದರೆ ಅರ್ಥ ಆಗುತ್ತೆ. ಈ ಒಂದು ಶಾಲೆಗೆ 112 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಈ ಶಾಲೆಗೆ ಸುತ್ತುಗೋಡೆ ಕೂಡ ಇಲ್ಲ. ಶಾಲೆಗೆ ಸುತ್ತುಗೋಡೆ ಆಗಬೇಕಂತ ಗ್ರಾಮ ಪಂಚಾಯಿತಿಯ PDO ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಪತ್ರ ಬರೆದು ಮನವಿ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರಿಂದ ಇವತ್ತು ಮಕ್ಕಳು ಜೀವ ಭಯದಲ್ಲಿ ಪಾಠ ಕೇಳುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡ್ತಾ ಇರ್ಬೋದು, ಲಕ್ಷಾಂತರ ರೂಪಾಯಿ ಸರ್ಕಾರ ಅನುದಾನ ಮಾಡಿದರೂ ಕೂಡ ಇಲ್ಲಿ ಯಾರು ಕೇಳೋರು ಅನ್ನೋ ಮಟ್ಟಿಗೆ ಶಾಲೆ ಕಟ್ಟಡಗಳನ್ನು ಅರ್ಧಂಬರ್ಧ ಮಾಡಿಬಿಟ್ಟು ಕಳಪೆ ಕಾಮಗಾರಿ ಮಾಡಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಒಂದು ತರಗತಿಯಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಶಾಲೆಯ 7ನೇ ತರಗತಿ ಈ ಕೋಣೆ ಆಗಿರುತ್ತೆ. ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳು ಜೀವ ಭಯದಲ್ಲಿ ಕೋಣೆಯಲ್ಲಿ ಕೂಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ಮಳೆ ಬಂದರೆ ಸಾಕು, ಇಡೀ ಕೋಣೆ ಏನಾಗುತ್ತೆ, ಬಚ್ಚಲು ಮನೆ ರೀತಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಶಾಲೆ ಕೋಣೆ ಗೋಡೆ ನೋಡಿದ್ರೆ ಅರ್ಥ ಆಗುತ್ತೆ. ಬಣ್ಣ ಬಣ್ಣದ ಚಿತ್ರಗಳಿಂದ ಇಡೀ ಪೇಂಟ್ ಎಲ್ಲವೂ ಕೂಡ ಹಾಳಾಗಿ ಶಾಲೆಯ ಅಲ್ಲಲ್ಲಿ ಗೋಡೆ ಎಲ್ಲವೂ ಕೂಡ ಬಿರುಕು ಮಳೆ ಬಂತು ಅಂದರೆ ಸಾಕು, ಮನೆ ಬಚ್ಚಲು ಮನೆ ರೀತಿಯಲ್ಲಿ ಮೇಲಿಂದ ನೀರು ಬೀಳ್ತಾ ಇರುತ್ತೆ. ಮಕ್ಕಳು ಕೆಳಗಡೆ ಕುಳಿತುಕೊಂಡು ಪಾಠ ಕೇಳ್ತಾ ಇರ್ತಾರೆ. ಇಂಥ ದುಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಕಳನ್ನೇ ಮಾತಾಡಿಸ್ತೀನಿ, ಏನೆಲ್ಲ ಸಮಸ್ಯೆಗಳನ್ನು ಮಕ್ಕಳು ಹೆದರಿಸ್ತಾ ಇದ್ದಾರೆ ಅಂತ. ಏನಾಗ್ತಾ ಇದೆ ಅಮ್ಮ ನಿಮ್ಮ ಶಾಲೆಯಲ್ಲಿ? ನಮ್ಮ ಶಾಲೆಯಲ್ಲಿ ಕಟ್ಟಡಗಳು ಸರಿ ಇಲ್ಲ, ಎಲ್ಲ ಬೀಳ್ತಾ ಇದ್ದಾವೆ. ಪಾಠ ಕೇಳೋಕ್ಕೆ ಕಷ್ಟ ಆಗುತ್ತೆ, ಪಾಠ ಮಾಡೋಕ್ಕೂ ಕಷ್ಟ ಆಗುತ್ತೆ. ಟೀಚರ್ಸಿಗೆ ಎಲ್ಲ ಥರ ಸಮಸ್ಯೆ ಇದ್ದಾವೆ. ಅಲ್ಲೆಲ್ಲ ಇದಾಗಿದ್ದಾವೆ. ಫ್ಯಾನು ಏನೂ ಇಲ್ಲ, ಕರೆಂಟು ಇಲ್ಲ. ಸ್ವಲ್ಪ DK ಶಿವಕುಮಾರ್ ಅವರು CM ಆಗಿದ್ದಾರೆ. ಏನು ಮನವಿ ಮಾಡ್ತೇವೆ ಅವ್ರ ಹತ್ರ? ಕಟ್ಟಡಗಳನ್ನು ಕಡಿಸ್ಕೊಡ್ಬೇಕಂತ. ಮತ್ತು ಆ ರೂಮು 3 ವರ್ಷ ಆಯ್ತಾರೆ. ಅದು ಮಳೆ ಬಂದರೆ ಅದರೊಳಗೆ ಕೂಡ್ತೀವ್ರಿ, ಬರ್ಕ ಹಾಸ್ಕೊಂಡವ್ರಿ. ಇದೆಲ್ಲ ಬೀಳ್ತಾ ಇದೆ. ಅದು ಮಳೆ ಬಂತಂದರೆ ಎಲ್ಲಿ ನಮ್ಮ ಮೇಲೆ ಬೀಳುತ್ತಂತ ಭಯ ಬರುತ್ತೆ ರೀ. ಏನೇನು ಸಮಸ್ಯೆ ಆಗ್ತಾ ಇದೆ ಮಳೆ ಬಂದ್ರೆ ನಿಮ್ಮಲ್ಲಿ? ಸೋರ್ತೈತೆ ರೀ, ಮತ್ತು ಅದೆಲ್ಲಿ ಬಿತ್ತು. ಓಕೆ, ಇನ್ನೂ ಬೇರೆ ಬೇರೆ ಮಕ್ಕಳು ಕೂಡ ಇದ್ದಾರೆ. ಎಲ್ಲರೂ ಕೂಡ ಒಂದು ರೀತಿ ಜೀವ ಭಯದಲ್ಲೇ ಪಾಠ ಕೇಳ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಶಾಲೆ ಕೋಣೆ ಹಾಳಾಗಿದ್ದಾವೆ, ಮಕ್ಕಳು ಕುಳಿತುಕೊಂಡು ಪಾಠ ಕೇಳಬೇಕಾದ್ರೂ ಭಯ ಆಗ್ತಿದೆ ಅಂತಿದ್ದಾರೆ. ಮಕ್ಕಳಿದ್ದಾರೆ, ನಾನು ಮಾತಾಡಿಸ್ತೀನಿ. ಏನು ಸಮಸ್ಯೆ ಆಗ್ತಾ ಇದೆಯಪ್ಪ? ಇಲ್ಲಿ ಮಳೆ ಬಂದರೆ ಎಲ್ಲ ಸೋರ್ತದೆ. ಇಲ್ಲಿ ಗೋಡೆಗಳು ಎಲ್ಲ ಬಿರುಕು ಬಿಟ್ಟಿದ್ದಾವೆ, ಅವೆಲ್ಲ ಮಾಡಿಸ್ಕೊಡ್ಬೇಕು. ಇದು ಮಕ್ಕಳ ಮಾತಾಗಿದೆ. ಒಂದು ನಮ್ಮ ಶಾಲೆ ಕೋಣೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಹಾಳಾಗಿ ಹೋಗಿದ್ದಾವೆ. ಮಳೆ ಬಂತಂದರೆ ಸಾಕು, ನಾವು ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಶಾಲೆಗೆ ಭೇಟಿ ಕೊಡಬೇಕು. ನಮ್ಮ ಈ ಒಂದು ಹಾಳಾದಂಥ ಶಾಲೆ ಕೋಣೆಗಳನ್ನು ದುರಸ್ತಿ ಮಾಡಿ ನಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದು ಮಕ್ಕಳ ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.